ಮೋದಿ ಸರ್ಕಾರ 2017-18ರಲ್ಲಿ ಜಾರಿಗೆ ತಂದಿದ್ದ ಚುನಾವಣಾ ಬಾಂಡ್ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ಇವತ್ತು ರದ್ದು ಮಾಡಿದೆ. ಈ ನಿರ್ಧಾರ ಅಸಾಂವಿಧಾನಿಕ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಮೋದಿ ಸರ್ಕಾರದ ವಿವಾದಿತ ನೀತಿ ರದ್ದಾಗಿದೆ. ರಾಜಕೀಯ ಪಕ್ಷಗಳ ದೇಣಿಗೆಗೆ ಒಂದು ನಿಯಮವನ್ನ ಮಾಡಿತ್ತು ಕೇಂದ್ರ ಸರ್ಕಾರ. ಆ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ಇವತ್ತು ರದ್ದು ಮಾಡಿದೆ. ಚುನಾವಣಾ ಬಾಂಡ್ ಯೋಜನೆಯನ್ನ ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ರದ್ದುಗೊಳಿಸಿದೆ. ಈ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಮೋದಿ ಸರ್ಕಾರಕ್ಕೆ ಅತಿ ದೊಡ್ಡ ಹಿನ್ನಡೆಯಾಗಿದೆ. ಚುನಾವಣೆ ಬಾಂಡ್ ಯೋಜನೆಯನ್ನ ಅಸಾಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಮೋದಿ ಸರ್ಕಾರ ಜಾರಿಗೆ ತಂದಂತಹ ಚುನಾವಣಾ ಬಾಂಡ್ ಜನರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿದಂತಹ ಸುಪ್ರೀಂ ಕೋರ್ಟ್ ತಕ್ಷಣದಿಂದಲೇ ಬಾಂಡ್ ಮಾರಾಟವನ್ನು ನಿಲ್ಲಿಸಬೇಕು ಅಂತ SBIಗೆ ಸೂಚನೆಯನ್ನು ಕೊಟ್ಟಿದೆ. ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಮುಂದೆ 3 ಅರ್ಜಿಗಳಿದ್ವು. ಒಂದು ರಾಜಕೀಯ ಪಕ್ಷ CPIM, ಮತ್ತೊಂದು ಕಾಂಗ್ರೆಸ್ನ ನಾಯಕಿಯೊಬ್ಬರು ಸಲ್ಲಿಸಿದ್ರು. ಇನ್ನೊಂದು ಒಂದು ಸರ್ಕಾರೇತರ ಸಂಸ್ಥೆ ಸಲ್ಲಿಸಿದಂತಹ ಅರ್ಜಿ. ಆ 3 ಅರ್ಜಿಗಳ ವಿಚಾರಣೆಯನ್ನು ನಡೆಸಿದಂತಹ ಕೋರ್ಟ್ ಇವತ್ತಿಗೆ ಆದೇಶವನ್ನು ಮೀಸಲಿಟ್ಟಿತ್ತು. ಇವತ್ತು 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಆದೇಶವನ್ನು ಕೊಟ್ಟಿದೆ. ಚುನಾವಣಾ ಬಾಂಡ್ ಅಸಾಂವಿಧಾನಿಕ, ಅಕ್ರಮ ಅಂತ ಇವತ್ತು ತೀರ್ಪನ್ನು ಕೊಟ್ಟಿದೆ. ಹಾಗಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು, ಇದು ಅಸಾಂವಿಧಾನಿಕ, ಚುನಾವಣಾ ಬಾಂಡನ್ನು ಈ ಕೂಡಲೇ ರದ್ದಾಗಬೇಕು ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ಚುನಾವಣಾ ಬಾಂಡ್ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಚುನಾವಣಾ ಬಾಂಡ್ ಮಾಹಿತಿ ಹಕ್ಕು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಕಂಪನಿ ಒಂದು ರಾಜಕೀಯ ಪಕ್ಷಕ್ಕೆ ಎಷ್ಟು ದೇಣಿಗೆಯನ್ನು ಕೊಟ್ಟಿದೆ, ಒಬ್ಬ ವ್ಯಕ್ತಿ ಎಷ್ಟು ಕೊಟ್ಟಿದ್ದಾನೆ ಅನ್ನೋದನ್ನು ಜನಸಾಮಾನ್ಯರಿಗೆ ತಿಳಿಯುವ ಹಕ್ಕಿರಲಿಲ್ಲ. ಅದಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ ಜನರ ಮಾಹಿತಿ ಹಕ್ಕು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಇದು ಉಲ್ಲಂಘನೆ ಮಾಡುತ್ತೆ ಅಂತ ಹೇಳ್ತು. ಜೊತೆಗೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ಕೊಟ್ಟವರ ಹೆಸರನ್ನು ಮುಚ್ಚಿಡೋದು ಅಕ್ರಮ. ಈವರೆಗೆ ಯಾರೆಲ್ಲ ದೇಣಿಗೆಯನ್ನು ಕೊಡ್ತಾರೆ, ಅವರು ಕೊಟ್ಟ ದೇಣಿಗೆ ಎಷ್ಟು, ಕೊಟ್ಟವರು ಯಾರು, ಈ ಎಲ್ಲ ವಿಷಯಗಳನ್ನು ಚುನಾವಣಾ ಬಾಂಡ್ ಯೋಜನೆಯಲ್ಲಿ ಮುಚ್ಚಿಡಲಾಗ್ತಿತ್ತು. ಇದು ಅಕ್ರಮ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಈ ಕಾನೂನನ್ನು ಜಾರಿಗೆ ತರಬೇಕಾದ್ರೆ ನರೇಂದ್ರ ಮೋದಿ ಸರ್ಕಾರ ಹೇಳಿದ್ದು ರಾಜಕೀಯ ಪಕ್ಷಗಳಿಗೆ ಕಪ್ಪು ಹಣ ಬರದಂತೆ ತಡೆಯೋದಕ್ಕೋಸ್ಕರ ಈ ನಿಯಮವನ್ನು ಜಾರಿಗೆ ತಂದಿದ್ದೀವಿ ಅಂತ ಹೇಳಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ ವಾದವನ್ನು ಒಪ್ಪಿಲ್ಲ. ಬಾಂಡ್ಗಳ ಈ 2017-18ರಿಂದ ಈವರೆಗೆ SBI ಮಾರಾಟ ಮಾಡಿರುವಂತಹ ಎಲ್ಲ ಚುನಾವಣಾ ಬಾಂಡ್ಗಳ ವಿವರವನ್ನು 3 ವಾರಗಳಲ್ಲಿ ಸಲ್ಲಿಕೆ ಮಾಡೋದಕ್ಕೆ ಚುನಾವಣಾ ಆಯೋಗ ಮತ್ತು SBIಗೆ ಸೂಚನೆಯನ್ನು ಕೊಟ್ಟಿದೆ. ರಾಜಕೀಯ ಪಕ್ಷಗಳು ದೇಣಿಗೆಯನ್ನು ಸ್ವೀಕರಿಸುವಂತಹ ವಿಷಯ ಪಕ್ಷಪಾತದ ನಿರ್ಧಾರಕ್ಕೆ ಕಾರಣವಾಗಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವುದೋ ಒಂದು ಪಕ್ಷ ಯಾವುದೇ ಒಬ್ಬ ವ್ಯಕ್ತಿಯಿಂದ ಅತಿ ಹೆಚ್ಚು ದುಡ್ಡನ್ನು ದೇಣಿಗೆಯಾಗಿ ಪಡೆದುಕೊಂಡು ಆ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ಪಕ್ಷಕ್ಕೆ ದೇಣಿಗೆ ಕೊಟ್ಟಂತಹ ವ್ಯಕ್ತಿಗೆ ಅಥವಾ ಕಂಪನಿಗೆ ಸಹಾಯವಾಗುವಂತಹ ನಿರ್ಧಾರಗಳನ್ನು ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಇವತ್ತು ಆತಂಕವನ್ನು ವ್ಯಕ್ತಪಡಿಸಿತು. ಜೊತೆಗೆ ಚುನಾವಣಾ ಬಾಂಡ್ ಮಾರಾಟವನ್ನು ತತ್ಕ್ಷಣವೇ ನಿಲ್ಲಿಸಬೇಕು ಅಂತ SBIಗೆ ಸೂಚನೆಯನ್ನು ಕೊಟ್ಟಿದೆ. ಈಗ ಮೋದಿ ಸರ್ಕಾರ 2018ರಲ್ಲಿ ಜಾರಿಗೆ ತಂದಿದ್ದಂತಹ ಚುನಾವಣಾ ಬಾಂಡ್ ಯೋಜನೆ ಇನ್ನು ಮುಂದೆ ಇರೋದಿಲ್ಲ. ಕೇಂದ್ರ ಸರ್ಕಾರ ಮುಂದೆ ಏನು ಮಾಡುತ್ತೆ? ಈ ತೀರ್ಪಿನ ನಂತರ ಸರ್ಕಾರದ ಮುಂದೆ ಏನೆಲ್ಲ ಆಯ್ಕೆಗಳಿದ್ದಾವೆ? ಒಂದು, ಸುಪ್ರೀಂ ಕೋರ್ಟ್ನ ಆದೇಶವನ್ನು ಒಪ್ಪಿಕೊಂಡು ಸುಪ್ರೀಂ ಕೋರ್ಟ್ ಏನು ಹೇಳಿತೋ ಅದರ ಪ್ರಕಾರ ನಡೆಯುವುದು. 2ನೇ ಆಯ್ಕೆ, ಸುಪ್ರೀಂ ಕೋರ್ಟ್ನಲ್ಲಿ 5 ನ್ಯಾಯಮೂರ್ತಿಗಳ ಪೀಠ ಕೊಟ್ಟಿರುವಂತಹ ತೀರ್ಪಿದು. ಅದೇ ಪೀಠದ ಮುಂದೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸುವಂತಹ ಆಯ್ಕೆ ಮೋದಿ ಸರ್ಕಾರದ ಮುಂದಿದೆ. ಮತ್ತೊಂದು ಆಯ್ಕೆ, ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಸುಗ್ರೀವಾಜ್ಞೆಯನ್ನು ತಂದು ಚುನಾವಣಾ ಬಾಂಡ್ ಈಗ ಹೇಗಿದೆಯೋ ಅದೇ ರೀತಿ ಮುಂದುವರಿಯುವಂತೆ ಮಾಡುವಂತಹ ಆಯ್ಕೆ.
ಮೋದಿ ಸರ್ಕಾರ ಯಾವ ಆಯ್ಕೆಯನ್ನು ಪರಿಗಣಿಸುತ್ತೆ ನೋಡಬೇಕು. ಒಂದು, ರಾಜಕೀಯ ಪಕ್ಷಗಳು ಯಾವುದೇ ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡದೆ ದೇಣಿಗೆಗಳನ್ನು ಸಂಗ್ರಹಿಸಬಹುದು ಅನ್ನುವ ನಿಯಮ ಇನ್ನು ಮುಂದೆ ಇಲ್ಲ. 2018ರಲ್ಲಿ ಈ ನಿಯಮವನ್ನು ಮೋದಿ ಸರ್ಕಾರ ಜಾರಿಗೆ ತಂದಿತ್ತು. ನಾನು ಚುನಾವಣಾ ಬಾಂಡ್ ಅಂದರೆ ಏನು ಎತ್ತ ಅನ್ನೋದನ್ನು ವಿವರವಾಗಿ ನಿಮ್ಮ ಮುಂದೆ ಇಡ್ತೀನಿ. ಚುನಾವಣಾ ಬಾಂಡ್ ರಾಜಕೀಯ ಪಕ್ಷಗಳು ಸಾರ್ವಜನಿಕವಾಗಿ ದೇಣಿಗೆ ಸಂಗ್ರಹಿಸುವಂತಹ ವ್ಯವಸ್ಥೆ. ಯಾವುದೇ ರಾಜಕೀಯ ಪಕ್ಷ ಅದಕ್ಕೆ ಆದಾಯದ ಮೂಲ ಇರೋದಿಲ್ಲ. ಸಾರ್ವಜನಿಕರು ಮತ್ತು ಕಾರ್ಪೊರೇಟ್ ಕಂಪನಿಗಳು ಕೊಡುವಂತಹ ದೇಣಿಗೆಯ ಮೇಲೆ ರಾಜಕೀಯ ಪಕ್ಷಗಳು ಹೋರಾಟವನ್ನು ಮಾಡುತ್ತವೆ, ಕೆಲಸವನ್ನು ಮಾಡುತ್ತವೆ. ಆ ಪಕ್ಷಗಳ ದೇಣಿಗೆಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು, ಅದು ಚುನಾವಣಾ ಬಾಂಡ್. ಮೊದಲು ಬೇರೆ ರೀತಿಯ ನಿಯಮಗಳಿದ್ವು. ಮೋದಿ ಸರ್ಕಾರ 2018ರಲ್ಲಿ ಈ ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನು ತಂತು. ಯಾವ ರಾಜಕೀಯ ಪಕ್ಷ 1%ಕ್ಕಿಂತ ಹೆಚ್ಚು ಮತಗಳನ್ನು ಪಡೆಯುತ್ತದೋ ಆ ಪಕ್ಷಕ್ಕೆ ದೇಣಿಗೆ ಪಡೆಯೋದಕ್ಕೆ ಅರ್ಹ ಇತ್ತು. 2017ರ ಬಜೆಟ್ನಲ್ಲಿ ಮೋದಿ ಸರ್ಕಾರ ಈ ಚುನಾವಣಾ ಬಾಂಡನ್ನು ಘೋಷಣೆ ಮಾಡಿತು. 2018ರಿಂದ ಈ ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯ ಸ್ವೀಕಾರ ಆರಂಭ ಆಯಿತು. ಎಲ್ಲ ಪಕ್ಷಗಳು ಈ ಬಾಂಡ್ಗಳ ಮೂಲಕ ಹಣವನ್ನು ಸ್ವೀಕಾರ ಮಾಡಬಹುದಿತ್ತು. SBI ಬ್ಯಾಂಕ್ನಲ್ಲಿ ಬಾಂಡ್ಗಳು ಸಿಗ್ತಾ ಇದ್ವು. 1 ಕೋಟಿಯವರೆಗೆ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿ, ಯಾವುದೇ ಒಂದು ಸಂಸ್ಥೆ ಬಾಂಡನ್ನು ಖರೀದಿ ಮಾಡಬಹುದಿತ್ತು. ಖರೀದಿ ಮಾಡಿದ ಬಾಂಡನ್ನು ಅವರಿಗಿಷ್ಟ ಬಂದಂತಹ ರಾಜಕೀಯ ಪಕ್ಷಕ್ಕೆ ದಾನವಾಗಿ ಕೊಡಬಹುದಿತ್ತು. ಹಾಗೆ ಬಾಂಡನ್ನು ಸ್ವೀಕರಿಸಿದಂತಹ ರಾಜಕೀಯ ಪಕ್ಷ ಅದನ್ನು 15 ದಿನಗಳ ಒಳಗೆ ಆ ಬಾಂಡನ್ನು ನಗದೀಕರಿಸಿಕೊಳ್ಳಬೇಕು. 15 ದಿನ ಅದು ನಗದೀಕರಣ ಆಗಲಿಲ್ಲ ಅನ್ನೋದು ಪ್ರಧಾನಿಗಳ ಪರಿಹಾರ ನಿಧಿಗೆ ಹೋಗ್ತಾ ಇತ್ತು. ಇದರಲ್ಲಿ ಹೈಲಿ ಕಂಟೆನ್ಷನ್ ಇಶ್ಯೂ ಅಂದರೆ ದೇಣಿಗೆ ಕೊಟ್ಟವರ ವಿವರ ಮತ್ತು ದೇಣಿಗೆ ನೀಡಿದ ಮೊತ್ತವನ್ನು ಬಹಿರಂಗಪಡಿಸಲಾಗ್ತಿರಲಿಲ್ಲ. ಈ ವಿಷಯ ಮೋದಿ ಸರ್ಕಾರ ಪಾರದರ್ಶಕತೆಯ ವಿಚಾರವನ್ನು ಎಲ್ಲ ವಿಷಯದಲ್ಲೂ ಪ್ರಸ್ತಾಪ ಮಾಡುತ್ತೆ. ಆದರೆ ಒಂದು ರಾಜಕೀಯ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆಯನ್ನು ಕೊಟ್ಟರು, ಯಾವ ವ್ಯಕ್ತಿ ಎಷ್ಟು ಕೊಟ್ಟ, ಯಾವ ಕಂಪನಿ ಎಷ್ಟು ದುಡ್ಡನ್ನು ಯಾವ ಪಕ್ಷಕ್ಕೆ ಕೊಡ್ತು ಅನ್ನೋದನ್ನು ಬಹಿರಂಗ ಮಾಡ್ತಾ ಇರಲಿಲ್ಲ, ಮುಚ್ಚಿಡಲಾಗ್ತಿತ್ತು. ಸಾರ್ವಜನಿಕರಿಗೆ ಈ ವಿಷಯವನ್ನು ತಿಳಿದುಕೊಳ್ಳುವಂತಹ ಹಕ್ಕು ಇರಲಿಲ್ಲ. ಕೋರ್ಟು ಈ ಕೇಸ್ನ ವಿಚಾರಣೆಯನ್ನು ನಡೆಸಿದ್ದಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಫಿಡವಿಟನ್ನು ಸಲ್ಲಿಸಿತು. ನರೇಂದ್ರ ಮೋದಿ ಸರ್ಕಾರ ಇದು ಮೂಲಭೂತ ಹಕ್ಕಿನ ವ್ಯಾಪ್ತಿಗೆ ಬರೋದಿಲ್ಲ, ರಾಜಕೀಯ ಪಕ್ಷಗಳು ಪಡೆಯುವಂತಹ ದೇಣಿಗೆಯ ವಿವರವನ್ನು ತಿಳಿಯುವಂತಹ ಹಕ್ಕು ಭಾರತೀಯ ಮತದಾರರಿಗೆ ಇಲ್ಲ ಅಂತ ಅಫಿಡವಿಟನ್ನು ಸಲ್ಲಿಸಿತು. ಜನರಿಗೆ ಹಕ್ಕೇ ಇಲ್ಲ, ರಾಜಕೀಯ ಪಕ್ಷಗಳು ಎಷ್ಟು ಹಣವನ್ನು ಯಾರಿಂದ ಸ್ವೀಕರಿಸ್ತವೆ ಅಂತ ವಾದವನ್ನು ಮಾಡ್ತು. ಆ ವಾದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸೋಲಾಗಿದೆ. ಪಾರದರ್ಶಕತೆ ಬೇಕು ರಾಜಕೀಯ ವ್ಯವಸ್ಥೆಯಲ್ಲಿ ಅಂತ ಯಾರು ವಾದ ಮಾಡ್ತಾ ಇದ್ರು ಆ ವಾದಕ್ಕೆ ಬಲ ಸಿಕ್ಕಿದೆ, ಆ ವಾದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. ನಾನು ಹಳೆಯ ವ್ಯವಸ್ಥೆ ಹೇಗಿತ್ತು, ಮೋದಿ ಸರ್ಕಾರ ಬಂದ ಮೇಲೆ ಜಾರಿಗೆ ತಂದಂತಹ ವ್ಯವಸ್ಥೆ ಏನಿತ್ತು ಅನ್ನೋದನ್ನು ನಿಮಗೆ ವಿವರವಾಗಿ ಹೇಳ್ತೀನಿ. ಮೊದಲಿದ್ದಂತಹ ವ್ಯವಸ್ಥೆ ಒಬ್ಬ ವ್ಯಕ್ತಿ ಗರಿಷ್ಠ 20,000ವರೆಗೆ ಒಂದು ರಾಜಕೀಯ ಪಕ್ಷಕ್ಕೆ ದೇಣಿಗೆಯನ್ನು ಕೊಡಬಹುದಾಗಿತ್ತು. ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ 2018ರಲ್ಲಿ ಜಾರಿಗೆ ತಂದಂತಹ ಚುನಾವಣಾ ಬಾಂಡ್ನಲ್ಲಿ ಒಬ್ಬ ವ್ಯಕ್ತಿ ಗರಿಷ್ಠ 2,000 ರೂಪಾಯಿ ಬಾಂಡನ್ನು ಖರೀದಿ ಮಾಡಬಹುದಾಗಿತ್ತು. ಒಬ್ಬ ವ್ಯಕ್ತಿ 20,000ಕ್ಕಿಂತಲೂ ಹೆಚ್ಚು ದೇಣಿಗೆಯನ್ನು ಕೊಡೋದಕ್ಕೆ ಈ ಹಿಂದಿನ ನಿಯಮದಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಬಾರಿ 20,000 ರೂಪಾಯಿ ಒಬ್ಬ ವ್ಯಕ್ತಿ ಕೊಟ್ಟರೆ ಆತ ಅದಕ್ಕಿಂತಲೂ ಹೆಚ್ಚು ಮೊತ್ತವನ್ನು ಕೊಡೋದಕ್ಕೆ ಸಾಧ್ಯವಿರಲಿಲ್ಲ. ಹಿಂದಿನ ನಿಯಮದಲ್ಲಿ ನಗದು ಮೂಲಕವೂ ಕೂಡ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡೋದಕ್ಕೆ ಅವಕಾಶವಿತ್ತು. ಆದರೆ ಹೊಸ ನಿಯಮದಲ್ಲಿ ನಗದಿನ ಮೂಲಕ ದೇಣಿಗೆ ಕೊಡುವಂತಹ ವ್ಯವಸ್ಥೆ ಇಲ್ಲ. ಒಬ್ಬ ವ್ಯಕ್ತಿ 2,000 ರೂಪಾಯಿ ಮಿತಿ ಇದೆ, ಆದರೆ ಆತ ಎಷ್ಟು ಸಂಖ್ಯೆಯಲ್ಲಿ ಬೇಕಾದರೂ ಬಾಂಡ್ಗಳನ್ನು ಖರೀದಿ ಮಾಡಬಹುದು. ಒಂದು ಬಾಂಡ್ಗಷ್ಟಿಗೆ 2,000ದ ಮಿತಿ, ಆತ 20,000 ಬಾಂಡ್ ಬೇಕಾದ್ರೂ ಖರೀದಿ ಮಾಡಿ ರಾಜಕೀಯ ಪಕ್ಷಗಳಿಗೆ ನೀಡಬಹುದಿತ್ತು. ಇನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಈ ಮೊದಲಿದ್ದಂತಹ ನಿಯಮದಲ್ಲಿ ದೇಣಿಗೆಯನ್ನು ಎಷ್ಟು ಕೊಡಬೇಕು ಅನ್ನುವುದರ ಮಿತಿ ಇತ್ತು. ಆದರೆ
ಈ ಚುನಾವಣಾ ಬಾಂಡ್ನಲ್ಲಿ ಮಿತಿಯನ್ನು ಹೇರಲಾಗಿತ್ತು. ಒಂದು ಬಾರಿ ಒಂದು ಬಾಂಡ್ಗೆ 1 ಕೋಟಿ ರೂಪಾಯಿ ಮಿತಿ ಇತ್ತು. ಆದರೆ ಎಷ್ಟು ಬಾಂಡ್ಗಳನ್ನು ಬೇಕಾದರೂ ಒಂದು ಕಂಪನಿ ಖರೀದಿ ಮಾಡಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ಕೊಡ್ಬೋದಾಗಿತ್ತು. ಅದರಲ್ಲಿ ಮಿತಿ ಇರಲಿಲ್ಲ. ಮೊದಲಿದ್ದ ನಿಯಮದಲ್ಲಿ ಒಂದು ಕಂಪನಿ ತನ್ನ ಲಾಭದಲ್ಲಿ ಎಷ್ಟು ಪ್ರಮಾಣವನ್ನು ದೇಣಿಗೆ ಮಾಡೋದಕ್ಕೆ ಅರ್ಹ ಅನ್ನೋದ್ರ ಬಗ್ಗೆ ನಿಯಮ ಇತ್ತು. ಒಂದು ಕಂಪನಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷಕ್ಕೆ ದೇಣಿಗೆಯನ್ನು ಕೊಡಬೇಕಾದ್ರೆ ಆ ಕಂಪನಿಯ 3 ವರ್ಷದ ಸರಾಸರಿ ಲಾಭದಲ್ಲಿ 7.5% ಹಣ ಅದರೊಳಗೆ ಮಾತ್ರ ಕೊಡೋದಕ್ಕೆ ಅವಕಾಶ ಇತ್ತು. 3 ವರ್ಷದ ಸರಾಸರಿ ಲಾಭದಲ್ಲಿ ಕೇವಲ 7.5% ಒಳಗೆ ಕೊಡೋದಕ್ಕೆ ಅವಕಾಶ ಇತ್ತು. ಆದರೆ ಮೋದಿ ಸರ್ಕಾರ ಜಾರಿಗೆ ತಂದಿದ್ದಂತಹ ಈ ಚುನಾವಣಾ ಬಾಂಡ್ನಲ್ಲಿ ಕಾರ್ಪೊರೇಟ್ ಕಂಪನಿಗಳು ಯಾವುದಾದರೂ ರಾಜಕೀಯ ಪಕ್ಷಕ್ಕೆ ಎಷ್ಟು ಬೇಕಾದರೂ ಹಣವನ್ನು ಕೊಡಬಹುದಿತ್ತು. ಇನ್ನು ಮೊದಲಿನ ನಿಯಮದಲ್ಲಿ ಪಕ್ಷವಾರು ಯಾವ ಪಕ್ಷಕ್ಕೆ ಎಷ್ಟು ಹಣವನ್ನು ಕೊಟ್ಟಿದ್ದೀವಿ ಅಂತ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಫೈನಾನ್ಷಿಯಲ್ ರಿಪೋರ್ಟ್ನಲ್ಲಿ ಕಡ್ಡಾಯವಾಗಿ ಬಹಿರಂಗ ಮಾಡಬೇಕಿತ್ತು. ಆದರೆ ಮೋದಿ ಸರ್ಕಾರ ಜಾರಿಗೆ ತಂದ ನಿಯಮದಲ್ಲಿ ದೇಣಿಗೆ ಯಾವ ಪಕ್ಷಕ್ಕೆ ಎಷ್ಟನ್ನು ಕೊಡಲಾಗಿದೆ ಅಂತ ಪ್ರತ್ಯೇಕವಾಗಿ ಉಲ್ಲೇಖಿಸುವ ಅಗತ್ಯವಿರಲಿಲ್ಲ. ಒಟ್ಟಾರೆ ಒಂದು ಕಂಪನಿ ಒಟ್ಟಾರೆ ರಾಜಕೀಯ ಪಕ್ಷಗಳಿಗೆ ಒಂದು ವರ್ಷದಲ್ಲಿ ಎಷ್ಟು ಹಣ ಕೊಡಲಾಗಿದೆ ಅನ್ನೋದನ್ನು ಅಷ್ಟೇ ಬಹಿರಂಗಪಡಿಸಿದರೆ ಸಾಕಿತ್ತು. ಇಂತಹ ಪಕ್ಷಕ್ಕೆ ಇಂತಹ ಕಂಪನಿ ಇಷ್ಟು ದುಡ್ಡನ್ನು ಕೊಡಲಾಗಿದೆ ಅನ್ನುವ ವಿವರವನ್ನು ಚುನಾವಣಾ ಬಾಂಡ್ ಮೂಲಕ ಬಹಿರಂಗಪಡಿಸುವಂತಹ ಅವಕಾಶ ಅಥವಾ ಆಯ್ಕೆ ಬಹಿರಂಗ ಮಾಡಲೇಬೇಕು ಅನ್ನುವಂತಹ ನಿಯಮ ಇರಲಿಲ್ಲ. ಇನ್ನು ವಿದೇಶಿ ಕಂಪನಿಗಳು ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆ ನೀಡುವ ಅವಕಾಶವಿತ್ತು. ಆದರೆ ಈ ಹಿಂದೆ ಇದ್ದಂತಹ ನಿಯಮದ ಪ್ರಕಾರ ಆ ಅವಕಾಶ ಇರಲಿಲ್ಲ. ಮೋದಿ ಸರ್ಕಾರ ಬಂದ ಮೇಲೆ ವಿದೇಶಿ ಕಂಪನಿಗಳು ಕೂಡ ಭಾರತದಲ್ಲಿರುವಂತಹ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವಂತಹ ಅವಕಾಶ ಇತ್ತು. ನರೇಂದ್ರ ಮೋದಿಯವರ ಸರ್ಕಾರ ಪದೇ ಪದೇ ಒಂದು ವಿಷಯವನ್ನು ಹೇಳ್ತಾ ಇತ್ತು. ಚುನಾವಣಾ ಬಾಂಡ್ ನಿಯಮವನ್ನು ತಂದಿದ್ದೇ ರಾಜಕೀಯ ಪಕ್ಷಗಳ ದೇಣಿಗೆ ವ್ಯವಸ್ಥೆಯನ್ನು ನಾವು ಸುಧಾರಣೆ ಮಾಡ್ತೀವಿ, ರಾಜಕೀಯ ದೇಣಿಗೆಯಲ್ಲಿ ಪಾರದರ್ಶಕತೆಯನ್ನು ತರ್ತೀವಿ ಅಂತ ನರೇಂದ್ರ ಮೋದಿ ಸರ್ಕಾರ ಹೇಳ್ತಾ ಇತ್ತು. ಆದರೆ ಇದರಲ್ಲಿ ಪಾರದರ್ಶಕತೆ ಅನ್ನೋದೇ ಇರಲಿಲ್ಲ. ಒಂದು ರಾಜಕೀಯ ಪಕ್ಷ, ಉದಾಹರಣೆಗೆ ಒಂದು ಕಂಪನಿ ಒಂದು ರಾಜಕೀಯ ಪಕ್ಷಕ್ಕೆ 100 ಕೋಟಿ ರೂಪಾಯಿಗಳನ್ನು ಒಂದು ರಾಜಕೀಯ ಪಕ್ಷಕ್ಕೆ ಕೊಡುತ್ತೆ, ಮತ್ತೊಂದು ರಾಜಕೀಯ ಪಕ್ಷಕ್ಕೊಂದು 50 ಕೋಟಿ ಕೊಡುತ್ತೆ, ಇನ್ನೊಂದು ರಾಜಕೀಯ ಪಕ್ಷಕ್ಕೊಂದು 50 ಕೋಟಿ ಕೊಡುತ್ತೆ. ಆದರೆ ಈ ವಿವರವನ್ನು ಒಟ್ಟಾರೆಯಾಗಿ ಉಲ್ಲೇಖ ಮಾಡಲಾಗ್ತಾ ಇತ್ತೇ ಹೊರತು ಯಾವ ಪಕ್ಷಕ್ಕೆ ಯಾವ ಕಂಪನಿ ಎಷ್ಟು ಹಣವನ್ನು ಕೊಡ್ತು ಅಂತ ಬಹಿರಂಗಪಡಿಸ್ತಾ ಇರಲಿಲ್ಲ. ಒಬ್ಬ ಸಾರ್ವಜನಿಕ ಮಾಹಿತಿ ಹಕ್ಕು ಕಾಯ್ದೆಯಡಿ ನಿಮ್ಮ ಪಕ್ಷಕ್ಕೆ ಬಂದಂತಹ ರಾಜಕೀಯ ದೇಣಿಗೆ ಎಷ್ಟು ಅಂತ ಮಾಹಿತಿಯನ್ನು ಕೋರಿದರೆ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ. ಅದನ್ನು ತಿಳಿಯುವಂತಹ ಹಕ್ಕು ಸಾರ್ವಜನಿಕರಿಗೆ ಇಲ್ಲ ಅಂತ ಮೋದಿ ಸರ್ಕಾರ ವಾದಿಸ್ತಾ ಇತ್ತು. ಕಪ್ಪು ಹಣವನ್ನು ನಿಯಂತ್ರಣ ಮಾಡ್ತೀವಿ ಅನ್ನೋದೇನೋ ಸರಿ, ಅಂದರೆ ಬ್ಯಾಂಕ್ ಥ್ರೂ ಮಾತ್ರ, ಅಕೌಂಟ್ ಥ್ರೂ ಮಾತ್ರ ದೇಣಿಗೆ ರಾಜಕೀಯ ಪಕ್ಷಗಳಿಗೆ ಹೋಗಬೇಕು, ಕ್ಯಾಶ್ ಮೂಲಕ ಹೋಗಬಾರ್ದು ಅನ್ನೋದು ಮೋದಿ ಸರ್ಕಾರದ ನಿರ್ಧಾರ. ಅದನ್ನು ಒಪ್ಪಬಹುದು. ಆದರೆ ಯಾರು ಎಷ್ಟು ಹಣವನ್ನು ಸ್ವೀಕಾರ ಮಾಡಿದ್ರು, ಯಾರು ಎಷ್ಟು ಹಣ ಕೊಟ್ಟರು ಅನ್ನೋದನ್ನು ಜನಕ್ಕೆ ತಿಳಿಯುವ ಹಕ್ಕಿಲ್ಲ. ಅಂದರೆ ರಾಜಕೀಯ ಪಕ್ಷಗಳಿಗೆ ವೋಟ್ ಹಾಕೋದೇ ಮತದಾರ. ಆದರೆ ತಾನು ವೋಟ್ ಹಾಕುವಂತಹ ಪಕ್ಷ ಯಾವ ಯಾವ ಕಂಪನಿಗಳಿಂದ ಯಾವ ಯಾವ ವ್ಯಕ್ತಿಗಳಿಂದ ಎಷ್ಟು ಹಣವನ್ನು ಸ್ವೀಕಾರ ಮಾಡಿದೆ ಅಂತ ತಿಳಿದುಕೊಳ್ಳುವಂತಹ ಹಕ್ಕು ಸಾರ್ವಜನಿಕರಿಗೆ ಇರಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದ್ದಾಗ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಂದೆ ಅಫಿಡವಿಟನ್ನು ಸಲ್ಲಿಸ್ತು, ಆನ್ ಡಾಕ್ಯುಮೆಂಟ್ ಹೇಳ್ತು ರಾಜಕೀಯ ಪಕ್ಷಗಳ ದೇಣಿಗೆಯ ಮೂಲವನ್ನು ತಿಳಿಯುವಂತಹ ಹಕ್ಕು ನಾಗರಿಕರಿಗಿಲ್ಲ ಅಂತ ಆನ್ ಡಾಕ್ಯುಮೆಂಟ್ ಹೇಳ್ತು. ಮಾಹಿತಿ ಹಕ್ಕು ಕಾಯ್ದೆಯಡಿ ಹಣದ ಮೂಲವನ್ನು ತಿಳಿಯುವಂತಹ ಹಕ್ಕು ಜನರಿಗೆ ಇಲ್ಲ. ಇದು ಮೂಲಭೂತ ಹಕ್ಕಿನ ವ್ಯಾಪ್ತಿಗೆ ಬರೋದಿಲ್ಲ, ಇದು ನಾಗರಿಕರಿಗೆ ಸಂಬಂಧವಿಲ್ಲದ ವಿಷಯ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟನ್ನು ಸಲ್ಲಿಸ್ತು. ಆ ಅಫಿಡವಿಟ್ಗೆ ಸುಪ್ರೀಂ ಕೋರ್ಟ್ ಒಂದಷ್ಟು ಬೆಲೆಯನ್ನು ಇವತ್ತು ಕೊಟ್ಟಿಲ್ಲ. ಮೋದಿ ಸರ್ಕಾರ ಜಾರಿಗೆ ತಂದಂತಹ ಎಲೆಕ್ಷನ್ ಬಾಂಡ್ ನಿಯಮವನ್ನು ರದ್ದು ಮಾಡಿದೆ. ಈಗ ಈ ಮೋದಿ ಸರ್ಕಾರ ಜಾರಿಗೆ ತಂದಂತಹ ಎಲೆಕ್ಷನ್ ಬಾಂಡ್ ಮೂಲಕ ಯಾವ ಯಾವ ಪಕ್ಷಗಳು ಎಷ್ಟು
ಹಣವನ್ನು ಸ್ವೀಕಾರ ಮಾಡಿದ್ದೇವೆ ಅನ್ನೋದರ ವಿವರವನ್ನು ಕೊಡ್ತೀನಿ. ನಾನು ಹೇಳಿದೆ ಒಟ್ಟಾರೆ ವಿವರ ಸಿಗುತ್ತೆ. ಯಾವ ಪಕ್ಷ ಎಷ್ಟು ದೇಣಿಗೆಯನ್ನು ಪಡೆದಿದೆ 1 ವರ್ಷದಲ್ಲಿ ಅಥವಾ 5-6 ವರ್ಷದಲ್ಲಿ ಅನ್ನುವ ಒಟ್ಟಾರೆ ಅಂಕಿ ಸಂಖ್ಯೆ ಸಿಗುತ್ತೆ. ಆದರೆ ಯಾವ ವ್ಯಕ್ತಿ, ಯಾವ ಕಂಪನಿ, ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಕೊಟ್ಟ ಅನ್ನುವ ವಿವರವನ್ನು ಮೋದಿ ಸರ್ಕಾರ ಮುಚ್ಚಿಡ್ತಾ ಇತ್ತು. ಆ ಮುಚ್ಚಿಡೋದು ತಪ್ಪು ಅಂತ ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ನಂಬರ್ಸ್ ನಿಮ್ಮ ಸ್ಕ್ರೀನ್ ಮೇಲಿದೆ. 2018ರಲ್ಲಿ ಈ ನಿಯಮ ಜಾರಿಯಾಯಿತು. ಈವರೆಗೆ BJP ಚುನಾವಣಾ ಬಾಂಡ್ ಮೂಲಕ 6,566 ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ ಸ್ವೀಕಾರ ಮಾಡಿದೆ. ಚುನಾವಣಾ ಬಾಂಡ್ನ ಅತಿ ದೊಡ್ಡ ಲಾಭ ಪಡೆದ ಪಕ್ಷ BJP. 2ನೇ ಸ್ಥಾನದಲ್ಲಿದೆ ಕಾಂಗ್ರೆಸ್ 1,123 ಕೋಟಿ. 3ನೇ ಸ್ಥಾನದಲ್ಲಿ 1,093 ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ಪಡೆದಿದೆ TMC. ಆನಂತರ BJD 774 ಕೋಟಿ, DMK 617 ಕೋಟಿ, BRS 384 ಕೋಟಿ, YSRC 382 ಕೋಟಿ. ಈ ಯೋಜನೆಯ ಲಾಭವನ್ನು ಪಡೆದದ್ದು BJP. ದೇಣಿಗೆ, ಒಟ್ಟಾರೆ ದೇಣಿಗೆಯಲ್ಲಿ 2018ರಿಂದ 2023ರವರೆಗೆ ಬಂದಂತಹ ಒಟ್ಟಾರೆ ದೇಣಿಗೆಯಲ್ಲಿ 50%ರಷ್ಟಕ್ಕೂ ಹೆಚ್ಚು ದೇಣಿಗೆಯನ್ನು BJPಯೊಂದೇ ಸ್ವೀಕಾರ ಮಾಡಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ. ತನಗೆ ಬಂದ ದೇಣಿಗೆಯನ್ನು ಸ್ವೀಕಾರ ಮಾಡಿದಂತಹ ಪಕ್ಷ, ಅದೇ ಪಕ್ಷ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷಗಳಿಗೆ ಯಾವ್ಯಾವ ಕಂಪನಿಗಳು, ಯಾವ್ಯಾವ ವ್ಯಕ್ತಿಗಳು ಎಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅಂತ ತಿಳಿದುಕೊಳ್ಳುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕಿತ್ತು. ಆದರೆ ಅಧಿಕಾರಾರೂಢ ಪಕ್ಷಕ್ಕೆ ಯಾರ್ಯಾರು ದೇಣಿಗೆ ಕೊಟ್ಟರು ಅಂತ ತಿಳಿದುಕೊಳ್ಳುವಂತಹ ಹಕ್ಕು ವಿಪಕ್ಷಗಳಿಗೂ ಇರಲಿಲ್ಲ, ಸಾರ್ವಜನಿಕರಿಗೂ ಇರಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ನಿರ್ಧಾರ, ರಾಜಕೀಯ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇರಬೇಕು, ಪಾರದರ್ಶಕತೆಯ ಪರ ಯಾರು ವಾದ ಮಾಡ್ತಾ ಇದ್ರಲ್ಲ ಅವರಿಗೆ ಸಂದಂತಹ ಜಯ. ನಾನು ಈ ಕೇಸ್ ಸುಪ್ರೀಂ ಕೋರ್ಟ್ ತನಕ ಯಾಕೆ ಹೋಯಿತು ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿದ್ದಾವೆ. ಒಂದು, ಈ ನಿಯಮವನ್ನು ಜಾರಿ ಮಾಡಬೇಕಾದ್ರೆ ಪ್ರತ್ಯೇಕವಾದಂತಹ ಮಸೂದೆಯನ್ನು ಮಂಡನೆ ಮಾಡಿರಲಿಲ್ಲ. ಫೈನಾನ್ಸ್ ಬಿಲ್ ರೂಪದಲ್ಲಿ ಲೋಕಸಭೆಯ ಮುಂದಿಡಲಾಗಿತ್ತು. ಫೈನಾನ್ಸ್ ಬಿಲ್ಲನ್ನು ರಾಜ್ಯಸಭೆಯಲ್ಲಿ ಮಂಡಿಸುವಂತಹ ಅಗತ್ಯ ಇಲ್ಲ. 2ನೇ ರೀಸನ್, ಬಾಂಡ್ ಮೂಲಕ ಪಡೆದ ಹಣವನ್ನು, ಮಾಹಿತಿಯನ್ನು ಬಹಿರಂಗಪಡಿಸಬೇಕಿಲ್ಲ. ಇದು ಅತ್ಯಂತ ವಿವಾದಾತ್ಮಕ ವಿಷಯ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಹೋಯಿತು. ಜೊತೆಗೆ ಇದರಲ್ಲಿ ಪಾರದರ್ಶಕತೆಯ ಒಂದು ಅಂಶವೂ ಇರಲಿಲ್ಲ. ರಾಜಕೀಯ ಭ್ರಷ್ಟಾಚಾರಕ್ಕೆ ಇದು ಅವಕಾಶ ಕೊಡುತ್ತೆ ಅನ್ನೋದು ಅರ್ಜಿದಾರರ ವಾದ ಆಗಿತ್ತು. ಜೊತೆಗೆ ಯಾವುದೇ ಒಂದು ಕಂಪನಿ ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆಯನ್ನು ಕೊಟ್ಟೆ ಅಂತ ತನ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂತಹ ನಿಯಮ ಇರಲಿಲ್ಲ. ಒಟ್ಟಾರೆ ಇಷ್ಟು ಕೊಡಲಾಗಿದೆ ಅಂತ ಉಲ್ಲೇಖ ಮಾಡಿದರೆ ಸಾಕಿತ್ತು. ಅದೊಂದು ಕಾರಣ. ಮತ್ತೊಂದು, ರಾಜಕೀಯ ಪಕ್ಷಗಳಿಗೆ ಒಂದು ಕಂಪನಿ ಎಷ್ಟು ದೇಣಿಗೆಯನ್ನು ಕೊಡಬಹುದು ಅನ್ನೋದಕ್ಕೆ ಮಿತಿನೇ ಇರಲಿಲ್ಲ. ಒಂದು ಪಕ್ಷ, ಒಂದು ಕಂಪನಿ, ಒಂದು ರಾಜಕೀಯ ಪಕ್ಷಕ್ಕೆ ಎಷ್ಟು 1,000 ಕೋಟಿಯನ್ನಾದರೂ ದೇಣಿಗೆ ರೂಪದಲ್ಲಿ ಕೊಡಬಹುದಾಗಿತ್ತು. ಈ ವಿಷಯ, ಯಾವುದೋ ಒಂದು ಪಕ್ಷ ಒಂದು ಕಂಪನಿಯಿಂದ ಒಂದಷ್ಟು 1,000 ಕೋಟಿಯನ್ನು ಚುನಾವಣಾ ಬಾಂಡ್ ಮೂಲಕ ತೆಗೆದುಕೊಂಡು ಮತ್ತೆ ತಮ್ಮ ಸರ್ಕಾರ ಬಂದ ಮೇಲೆ ಆ ಕಂಪನಿಗೆ ಲಾಭ ಮಾಡಿಕೊಡುವಂತಹ ನಿರ್ಧಾರವನ್ನು ಯಾಕೆ ಮಾಡೋದಿಲ್ಲ? ಇದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಇತ್ತು. ಆ ಕಾರಣಕ್ಕಾಗಿ ಈ ವಿಷಯವನ್ನು ಪ್ರಶ್ನೆ ಮಾಡಲಾಯಿತು. ವಿದೇಶಿ ಕಂಪನಿಗಳು ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಫಂಡ್ ಮಾಡಬಹುದು ಅನ್ನುವ ನಿರ್ಧಾರ ಮಾಡಲಾಗಿತ್ತು. ಆ ನಿರ್ಧಾರ ಸರಿಯಲ್ಲ ಅಂತ ಕೋರ್ಟ್ ಮೇಲೆ ಹೋಗಿತ್ತು. ಇವತ್ತು ರಾಜಕೀಯ ವ್ಯವಸ್ಥೆಯ ಪಾರದರ್ಶಕತೆಯ ವಾದಕ್ಕೆ ಸುಪ್ರೀಂ ಕೋರ್ಟ್ ಮನ್ನಣೆಯನ್ನು ಕೊಟ್ಟಿದೆ. ಈ ವಾದಕ್ಕೆ ಬೆಲೆ ಸಿಕ್ಕಿದೆ, ಜಯ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.